ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಶರಣತತ್ವ ಹಾಗೂ ಶರಣತತ್ವ ಪ್ರಸಾರ ಸಮಿತಿ ಹಾಗೂ ಲಾಲ್ ಬಹದ್ದೂರ್ ಶಿಕ್ಷಣ ಸಂಸ್ಥೆ ಹಾಗೂ ಪ್ರವರ್ಧ ಸಂಸ್ಥೆ ಈ ಎಲ್ಲ ಜಂಟಿ ಸಂಸ್ಥೆಗಳ ವತಿಯಿಂದ ಇಂದು ಬೀದರ್ ನಗರದ ಗಾಂಧಿಗಂಜ್ನಲ್ಲಿ ಎಲ್ಲರಿಗೂ ಆರೋಗ್ಯ ಎಲ್ಲೆಡೆಯೂ ಆರೋಗ್ಯ ಎನ್ನುವ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಗಾಂಧಿಗಂಜ್ನಲ್ಲಿ ಒಂದು ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಶಿಬಿರದಲ್ಲಿ ಬರುವಂಥ ಎಲ್ಲ ಜನರಿಗೆ HIV ಪರೀಕ್ಷೆ ಮಾಡಬೇಕು ಮತ್ತು HIV ಜಾಗೃತಿ ಮೂಡಿಸುವ ಮುಖ್ಯ ಉದ್ದೇಶ ಇದೆ. ಇದರ ಜೊತೆಗೆ ಬಂದಂಥ ರೋಗಿಗಳಿಗೆ ಏನಪ್ಪ ಅಂತಂದ್ರೆ ಬಂದಂಥ ಕ್ಲೈಂಟ್ಗಳಿಗೆ ನಾವು ಇಲ್ಲಿ ಮಧುಮೇಹ ಪರೀಕ್ಷೆ, ರಕ್ತದೊತ್ತಡ ಪರೀಕ್ಷೆ, ಹೆಪಟೈಟಿಸ್ B, HCV, HIV ಈ ಎಲ್ಲ ಪರೀಕ್ಷೆಗಳನ್ನೇನಪ್ಪ ಅಂತಂದ್ರೆ ಮಾಡ್ತೀವಿ. ಈ ಪರೀಕ್ಷೆಗಳು ಮಾಡುವ ಮುಖ್ಯ ಉದ್ದೇಶ ಏನಂತಂದರೆ ರೋಗ ಬರುವಕ್ಕಿಂತ ಮೊದಲೇ ಏನಪ್ಪ ಅಂದರೆ ಜನರಿಗೆ ಜಾಗೃತಿ ಮೂಡಿಸುವುದರ ಜೊತೆ ಆದಷ್ಟು ಬೇಗ ರೋಗವನ್ನೇನಪ್ಪ ಅಂದರೆ ಕಂಡು ಹಿಡಿದಾಗ ನಾವು ಅವರಿಗೇನಪ್ಪ ಅಂದರೆ ಚಿಕಿತ್ಸೆ ನೀಡಲಿಕ್ಕೆ ಬಹಳ ಸಹಕಾರಿಯಾಗ್ತದೆ ಅನ್ನೋ ಉದ್ದೇಶದಿಂದ ಈ ಸರ್ಕಾರವು ಎಲ್ಲೆಡೆ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಎಲ್ಲ ಓಣಿಗಳಲ್ಲಿ ಎಲ್ಲ ಸ್ಲಮ್ ಏರಿಯಾಗಳಲ್ಲಿ ಮುಂತಾದ ಎಲ್ಲ ಏರಿಯಾಗಳಲ್ಲಿ ಏನಪ್ಪ ಅಂದರೆ ಎಲ್ಲರಿಗೂ ಮನೆ ಬಾಗಿಲಿವರೆಗೆ ಏನಪ್ಪ ಅಂದರೆ ಈ ಆರೋಗ್ಯ ಸೇವೆ ತಲುಪಿಸಬೇಕು ಅನ್ನೋದೇ ಇದು ಉದ್ದೇಶ ಇದೆ. ಇಂದಿನ ಈ ಒಂದು ಶಿಬಿರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯ ಒಂದು ಸಂಚಾರಿ ವಾಹನ ಕೂಡ ಬಂದಿದೆ. ಅಲ್ಲಿ ಸುಮಾರು ಜನರಿಗೆ 20,000 ರೂಪಾಯಿ ಖರ್ಚಾಗುವಂಥ ಎಲ್ಲ ರಕ್ತ ಪರೀಕ್ಷೆಗಳನ್ನೇನಪ್ಪ ಅಂತಂದ್ರೆ ಮಾಡಲಿಕ್ಕೆ ರಕ್ತದ ಮಾದರಿಯನ್ನು ಸಂಗ್ರಹಣೆ ಮಾಡಲಾಗ್ತದೆ. ಮತ್ತು ಆ ಒಂದು ವ್ಯಾನಿನಲ್ಲಿ ECG ಟೆಸ್ಟ್ ಇದೆ, ಡಾಕ್ಟರ್ ವೈದ್ಯರು ಇರ್ತಾರೆ, ವೈದ್ಯಾಧಿಕಾರಿಗಳು ಇರ್ತಾರೆ ಮತ್ತು ಎಲ್ಲ ರೀತಿಯ ಪರೀಕ್ಷೆಗಳನ್ನೇನಪ್ಪ ಅಂತಂದ್ರೆ ಇಲ್ಲಿ ಮಾಡಿ ECG ಎಲ್ಲ ತರಹದ ಪರೀಕ್ಷೆಗಳನ್ನೇನಪ್ಪ ಅಂದ್ರೆ ಮಾಡಲಾಗ್ತದೆ. ಅರವಿಂದ ಕುಲಕರ್ಣಿ ಇಲ್ಲ ಮಾಡತ್ತೀರಿ ಸರ್. ಓಕೆ, ಈಗ ನಾವು ಬರ್ತಾ ಇದ್ದೇವೆ, ಅವ್ರು ಜನಗಳು ಕೇಳ್ತಾ ಇದ್ರೆ ಇದು ಏನು ಬ್ಲಡ್ ಟೆಸ್ಟ್ ಅವ್ರು ತರ್ತಾ ಇದ್ದಿಲ್ಲ, ತಾವು ಯಾವಾಗ ರಿಪೋರ್ಟ್ ಇದು ಮಾಡ್ತೀವಿ ಸರ್? ವಾಪಸ್ಸು ರಿಪೋರ್ಟು ನಾವು ಬಂದಂಥ ರೋಗಿಗಳದ್ದು ಎಲ್ಲ ದಾಖಲಾತಿಗಳು ತೊಗೋತೀವಿ, ಅವ್ರ ಫೋನ್ ನಂಬರ್ಸ್ ಎಲ್ಲ ಇಟ್ಕೊಳ್ತೀವಿ. ಅವ್ರಿಗೆ ಏನಾದರೂ ಬಂದರೆ, ಯಾಕಂತಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಯಾವುದೋ ಒಂದು ಪರೀಕ್ಷೆ ಮಾಡಿದೆವು, ಆ ಪರೀಕ್ಷೆಯಲ್ಲಿ ಏನಾದರೂ ರೋಗ ಕಂಡು ಬಂದರೆ ಇಲ್ಲಿ ನಾವು ಅವ್ರನ್ನ ಹೇಳಲಿಕ್ಕೆ ಆಗೋದಿಲ್ಲ. ಯಾವುದೇ ರೋಗಗಳಿರಲಿ ಅದನ್ನು ನಾವು ಗೌಪ್ಯತೆ ಕಾಪಾಡೋದು ನಮ್ಮ ಇಲಾಖೆಯ ಮುಖ್ಯ ಉದ್ದೇಶವಾಗಿರ್ತದೆ. ಅವ್ರನ್ನ ನಾವು ಮತ್ತೆ ಫೋನ್ ಮುಖಾಂತರವಾಗಿ ಕರೆಸಿ ಸರ್ಕಾರಿ ಆಸ್ಪತ್ರೆಗೆ ಕರೆಸಿ ಅವರಿಗೆ ಆಪ್ತ ಸಮಾಲೋಚನೆ ಮಾಡಿ ಅವ್ರಿಗೆ ಮುಂದಿನ ಚಿಕಿತ್ಸೆ ಬಗ್ಗೆ ತಿಳಿಸಿಲ್ಲ. ಈಗ ಸುಮಾರು ಜನ ಬರ್ತಾ ಇದ್ದಾಗಲತ್ತಿರೋರು ಸುಮಾರು ಜನ ತೆಕ್ಕೊಂಡು ಹೋಗ್ಯಾರಪ್ಪ, ಯಾರು ರಿಪೋರ್ಟೇ ಕೊಟ್ಟಿಲ್ಲ ಅಂತ ನಮ್ಮ ರಿಪೋರ್ಟ್ ಅಂತಂದರೆ ಅವರಿಗೆ ಯಾವುದೇ ತರಹದ ನೆಗೆಟಿವ್ ರಿಪೋರ್ಟ್ ಅಂದರೆ ಯಾವುದೇ ತರಹದ ರೋಗ ಇದ್ದಿಲ್ಲ ಅಂತಂದರೆ ಅವರಿಗೆ ನಾವು ರಿಪೋರ್ಟ್ ಕೂಡ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳ್ಬೋದು. ಧನ್ಯವಾದಗಳು. ನಾನು ಅರವಿಂದ್ ಕುಲಕರ್ಣಿ, ಪ್ರಿನ್ಸ್ ಆಸ್ಪತ್ರೆಯ ಪ್ರಯೋಗಶಾಲಾ ತಂತ್ರ.